ಕೃಷ್ಣ ಹುಟ್ಟಿ ಆಟಾಡಿರುವಂತಹ ಜಾಗ, ಹುಟ್ಟಿರೋ ಜಾಗ ಬೇರೆ, ಇದು ಆಟಾಡಿರುವಂಥ ಜಾಗಕ್ಕೆ ಹೋಗ್ತಾ ಇದೀವಿ ಈಗ. ಎಂಟ್ರಿ ಬಂತಂದ್ರೆ ಹತ್ರ ಇದ್ದೀರಾ. ತುಳಸಿ ದೇವಿಯ ಕಟ್ಟೆಗೆ ಹೋಗೋಣ ಬನ್ನಿ ನಾವು ಇವಾಗ, ಆಯಿತಾ? ನಾನು ನೋಡಿಲ್ಲ, ನೀವು ನೋಡೋಣ ಬನ್ನಿ. ಅಯ್ಯೋ ಶಿವ ಶಿವ ಶಂಕರ ರಾಮಕೃಷ್ಣ ಅಪ್ಪ. ಮುಂದಕ್ಕೆ ನಡೀತಾ ಇರಿ ಹೋಗ್ಬಿಟ್ಟಿದೆ. ಈ ಜಾಗದಲ್ಲಂತೂ ಕ್ಯೂ ಈಗಲೇ ನಿಲ್ಲಲ್ಲ. ಐ ಥಿಂಕ್ ತುಂಬ ಕಷ್ಟ ಇದೆ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ದೇವರು ಚೆನ್ನಾಗಿದ್ದಾರಾ? ಕಾಫಿ ಆಯಿತಾ, ತಿಂಡಿ ಆಯಿತಾ? ನಾವಿವಾಗ ಎಲ್ಲಿ ಬಂದಿದ್ದೀವಿ? ತುಳಸಿ ದಾರಿಗೆ ಬಂದಿದ್ದೀವಿ. ಈಗ ಕೃಷ್ಣ ಹುಟ್ಟಿ ಆಟಾಡಿರುವಂತಹ ಜಾಗ, ಹುಟ್ಟಿರೋ ಜಾಗ ಬೇರೆ, ಇದು ಆಟಾಡಿರೋವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ಒಂದು ತುಳಸಿ ಕಟ್ಟೆ ಅಂತ ಇದೆ. ತುಳಸಿ ಏನೋ ಅವಾಗ ಆಟ ಆಡ್ಕೊಂಡು ಬರೆದಂತಹ ಜಾಗ. ಈ ಜಾಗದಲ್ಲಿ ಈಗಲೂ ಸಹ 7 ಗಂಟೆಯಿಂದ ಸಂಜೆ 7 ಗಂಟೆ ಮೇಲೆ ಯಾರಿಗೂ ಅಲೌಡ್ ಇಲ್ಲ. ಈಗಲೂ ಸಹ ದೇವಿ ಬಂದು ಇಲ್ಲಿ ತುಳಸಿ ದೇವಿ ಬಂದ್ಬಿಟ್ಟು ಸಂಜೆ ಹೊತ್ತು ಏನು ನೃತ್ಯವನ್ನು, ಸಂಗೀತವನ್ನು ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಪ್ರಸಿದ್ಧಿ ಇದೆ. ಬನ್ನಿ ಹೋಗೋಣ ಈ ದೇವಾಲಯಕ್ಕೆ. ಇದು ಎಂಟ್ರಿ ನೋಡಿ. ಇಲ್ಲ ಎಲ್ಲ ದೇವಸ್ಥಾನದ ಒಳಗೆ ಬಟ್ಟೆಗಳು, ಅಂಗಡಿಗಳು ಎಲ್ಲ ಇಟ್ಬಿಟ್ಟವ್ರೆ ನೋಡಿ. ಬಂದರೆ ಎಲ್ಲ ನೋಡಿದ ತಕ್ಷಣ ತಗೊಳ್ಳಿ ಅಂತ. ಶಾದಿ ಮಂದಿರ್. ಶಾಜಿ ಎಷ್ಟು ಚೆನ್ನಾಗಿ ಹುಡ್ಕೊಂಬಂದೈತೆ ನೋಡೋಣ ನಿನಗೋಸ್ಕರ. ಅಣ್ಣ ಗೊತ್ತಿಲ್ಲ ಅಂದ್ರು ನೋಡಿ, ಎಂಥದ್ದು ನಿಮಗೆ ಮದುವೆ ಆಗದೆ ಇಲ್ದಿರೋರಿಗೆ ಇಂಥವ್ರಿಗೆಲ್ಲ ಒಳ್ಳೇದಾಗಲಿ ಅಂತಲೇ ಕರ್ಕೊಂಬಂದೈತೆ. ತಡಿ, ಕ್ಲೋಸ್ ಅಪ್ ಆಗ್ಬಿಡುತ್ತೆ. ಹಾಂ, ಭಯ ಆಗುತ್ತೆ ವೀಕ್ಷಕರಿಗೆ. ಆಮೇಲೆ ತಗೊಂಡಾಗ ಹಿಂಗೆ ಇಟ್ಬಿಟ್ರೆ ಆಮೇಲೆ ಭಯ ಆಗಲ್ವಾ? ಹಿಂಗೆ ಇಡ್ಬೇಕು. ಏನಾಯ್ತು? ಸಾಕದ ಬರ್ತೈತಣ್ಣ. ಹಾಂ, ಕರ್ರ ಬಂದ್ಬಿಡೈತೆ. ಅದಕ್ಕೆ ನಾನು ತಡೀರಿ ಅಂದೆ. ನೋಡೋರೆ ಬೆಳ್ಳಿಗೆ ಬಂತು. ಬೆಳ್ಳಿಗೆ ಬಂತಂದ್ರೆ ಹತ್ರ ಇದ್ದೀರಾ. ತಡೀರಿ. ಕರ್ರ ತೆಗೆದು ಅದಕ್ಕೆ ಹಳೆ ಕಾಲದವ್ರು ಅಷ್ಟಿಲ್ದೆ ಹೇಳಿಲ್ಲ, ಮಂಗನ ಥರ ಆಡ್ಬೇಡ ಸರಿಯಾಗಲ್ಲ ಅಂತ. ಮಂಗನ ಥರ ಯಾರು ಆಡ್ತಾರೆ? ಅವ್ರು ಹಿಂಗೆ ರೋಸ್ ಬಿಡ್ತಾರೆ ಅವ್ರಿಗೆ ಇವ್ರಿಗೆ ಅಂತ. ದೇವಸ್ಥಾನ ಚೆನ್ನಾಗೈತೆ. ಎಸ್, ಅಚ್ಚಾ ಹೇ. ತುಳಸಿ ದೇವಿಯ ಕಟ್ಟೆಗೆ ಹೋಗೋಣ ಬನ್ನಿ ನಾವು ಇವಾಗ, ಆಯಿತಾ? ನಾನು ನೋಡಿಲ್ಲ, ನೀವು ನೋಡೋಣ ಬನ್ನಿ. ವಸಂತ ಜಾಗ. ತುಳಸಿ ದೇವಸ್ಥಾನಕ್ಕೆ ಹೋದರೆ ರಾಧೆ ಅಂತವ್ರು ಸಿಗ್ತಾರಲ್ಲ, ಯಾಕೆ ಇದೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಾವ್, ಬರ್ರಿ. ಟೆಂಪಲ್ ಇದೆ, ತುಳಸಿ ದೇವಿ. ಅಯ್ಯೋ ಒಳ್ಳೆ ಅಲ್ಲೇ ನೋಡಿ, ಎಷ್ಟು ನೀಟಾಗಿ ಕಾಣುತ್ತೆ ರಾಧಾಕೃಷ್ಣ. ಏನೋ ಪ್ಲೇಸ್ ಇದೆ, ಏನು ಅಂತ ಗೊತ್ತಾಗ್ತಾಯಿಲ್ಲ. ಅದಾದಮೇಲೆ ತಿಳಿಸ್ಕೊಡ್ತೀನಿ. ನಾಟ್ ಅಲೌಡ್ ಈ ಜಾಗ ನೋಡಿ. ಈ ಥರ ಕಂಬಿಯಾಗಿ ಕೂರಿಸ್ಬಿಟ್ಟವ್ರೆ. ಆ ಕಡೆ ಜನ ಎಲ್ಲ ನೋಡ್ತಿದ್ದಾರೆ. ಅವರು ಹೋಗಿಲ್ಲ, ನಾವು ಹೋಗಿಲ್ಲ. माँ यह क्या प्लेस है? यहाँ क्या प्लेस है? वो बात नहीं करता.
ಆಂಟಿ ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ಯಾಕೋ ಬೇಜಾರಾಯಿತು ನಮಗೆ. ವೈ ಆರ್ ಯು ಆಂಟಿ ಟಾಕಿಂಗ್ ವಿತ್ ಮೀ? ವೈ ಆರ್ ಯು ವಿತೌಟ್ ಟಾಕ್ ವಿತ್ ಮೀ? ನಮಗೆ ಇಂಗ್ಲೀಷು. ಆಂಟಿ ನಮ್ಮ ಜೊತೆ ಮಾತಾಡ್ತಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ಮುಂದೆ ಹೋಗೋಣ. ಇನ್ನು ಇವತ್ತು ಈ ಸುತ್ತಮುತ್ತ ಇರೋ ಜಾಗದಲ್ಲಿ ತುಂಬ ಪ್ಲೇಸಸ್ ಇದೆ. ಬನ್ನಿ ಬೇಗ ಬೇಗ ಹೋಗಿ ಕವರ್ ಮಾಡ್ಕೊಂಬಂದ್ಬಿಡೋಣ. ಅಣ್ಣ ಆಂಜನೇಯ, ನನ್ನ ಫೋನ್ ಮಾತ್ರ ಮುಟ್ಬಿಡ ಆಯಿತಾ? ನನ್ನದು ತುಂಬ ಜನ ಆಶೀರ್ವಾದ ಇದೆ. ಪಾಪ ಇಷ್ಟೊಂದು ಜನ ಇನ್ನೂ ನನ್ನ ಬ್ಲಾಗ್ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಇಲ್ಲಿ. ಕ್ಯಾ ಬಾತ್ ಕರೆಯಿತು ಅಂತ. ಆಂಜನೇಯ ಸ್ವಾಮಿ ಬನ್ನಿ ಹೋಗೋಣ ಮುಂದೆ. ಈಗಲೇ ಹಿಂಗೆ ಕ್ಯಾಮ್ರಾ ತೊಗೊಂಬಂದ್ಬಿಟ್ರೆ ಹಿಂಗೆ ಬೇಗ ಬೆಳೆಸಿ ಗೈಸ್. ನಿಮಗೆಲ್ಲ ದೇವಸ್ಥಾನಗಳು ಹಿಂಗೆ ತೋರಿಸೋಣ ನಾನು. ಓಕೆ ನೋಡಿ, ತುಂಬ ಜನ ಬರ್ತಾರೆ ಇಲ್ಲಿ. ಯಪ್ಪ ಪರವಾಗಿಲ್ಲ, ಅಂಗಡಿಗಳೆಲ್ಲ ಇದಾವಲ್ಲ. ಈ ಜಾಗದಲ್ಲಂತೂ ಕಳ್ಳರುಗಳು ಬರೋದೇ ಇಲ್ಲ. ಯಾಕೆಳೆ ಇಲ್ಲಿ ಕೋದಿಗಳೇ ಕಳ್ಳರು ಆಗ್ಬಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಕನ್ನಡಕ ಓದ್ಕೊಂಡು ಹೋಗಿ ಕಿತ್ಕೊಂಡು ಹೋಗಿ. ಈಗ ಇನ್ನು ಎಲ್ಲಿ ಕಳ್ಳರು ಬರ್ತಾರೆ ಇಂಥ ಜಾಗದಲ್ಲಿ? ಕೋದಿಗಳೇ ಫುಲ್ಲು ಕಳ್ಳರು ಆಗ್ಬಿಟ್ಟಿವೆ. ಒಳಗೋಗೋಣ ಇಲ್ಲಿ ಶ್ರೀರಾಮನ ದೇವಸ್ಥಾನ ಅಲ್ವಾ, ಆಂಜನೇಯಗೆ ಏನೋ ಮಾಡೋಂಗಿಲ್ಲ. ಸೊ ಇಸ್ಕೇಲಿಯೇ ಒಳಗೆ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಮಂಗಗಳು ಒಳಗೆ. ಇಲ್ಲಿ ಯಾರಿಗೋ ಏನು ಇದು ಮಾಡೋಂಗೇ ಇಲ್ಲ ನೋಡಿ. ಇಲ್ಲಿ ಸಾಕಬೇಕು ಮಂಗಗಳಿಗೋಸ್ಕರ ಅಂತಲೇ ಜಾಗ ಇಟ್ಬಿಟ್ಟಿದ್ದಾರೆ. ಹಂಗೆ ಇದೆ ನೋಡಿ. ಇಲ್ಲಿ ಆಂಜನೇಯ ಸ್ವಾಮಿ ಬಾಸ್, ಇಲ್ಲೇ ಬಾಸು ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವು. ಅಲ್ಲೊಂದಿದೆ ಮಂಗಣ್ಣನಾಟ ಅಂತ. ಪಾಪ ಅದ್ರ ಪಾಡಿ ಅದೇನೋ ಆಟ ಆಡ್ಕೊಂಡು ಏನೋ ತಿನ್ಕೊಂಡು ಏನೋ ಮಾಡ್ತೈತೆ. ಅವಾಗಿಂದ ಕರ್ನಾಟಕ ಎತ್ಕೊಂಡು ಹೋಗ್ತಾ ಇದೆ ಅದು. ಆ ಮಂಗಲ್ಲ ಅಲ್ವಾ, ಯಾವುದು ಕಿತ್ಕೊಂಡು ಹೋಯ್ತು ಅವ್ರ ಹತ್ರ ಮಾತಾಡಬೇಕು. ತೊಪ್ಪೆ ಯಾರೋ ಮಾಡ್ತಾರೆ, ಯಾರ ಹತ್ರ ಬಂದು ಪ್ರಶ್ನೆ ಕೇಳಿದ್ರೆ ಏನು ಪ್ರಯೋಜನ? ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿ ಮಾಡ್ಬೇಕಲ್ಲ. ಇವಾಗ ನೀನು ತಪ್ಪು ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಕಂಪ್ಲೇಂಟ್ ಮಾಡಲ್ಲ. ನಾನು ತಪ್ಪೇ ಮಾಡಲ್ಲ. ತುಳಸಿ ಅಣ್ಣ, ಅದು ಏನಕ್ಕದು ಹಂಗೆ ಬಿತ್ತು ಅಲ್ಲ, ಅದಕ್ಕೇನು ಸೋಫಾ ಅನ್ಕೊಂಬಿಟ್ಟೈತೆ ಅದನ್ನ. ಇಲ್ಲಿರೋವೆಲ್ಲ ತುಳಸಿನೇ ಗೈಸ್ ನೋಡಿ. ಅಕ್ಕ ಹಿಂಗೆ ಬರ್ತು ತುಳಸಿ. ಇದು ತುಳಸಿ. ಇದು ನಾನೇ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಇಲ್ಲಿ ಬೆಳೀತಾನೆ ಇರುತ್ತಂತೆ ಒಂದು ಕಡೆಯಿಂದ ಒಂದು ಕಡೆ. ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಹಿಂಗಾದ್ರೆ ಹೆಂಗೆ ಕತೆ? ಹಿಂಗಾದ್ರೆ ಗೋವಿಂದ ನಮ್ಮ ಕೈಯಲ್ಲಿ. ಈಗಲೇ ಆಗ್ತಾಯಿಲ್ಲ, ಸುಸ್ತಾಗಿ ತಲೆಸುತ್ತ ಬಿದ್ದೋಗ್ತಾ ಇದೀವಿ. ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಮುಂದಕ್ಕೂ ಅಷ್ಟೇ. ಅಯ್ಯೋ ಶಿವ ಶಿವ ಶಂಕರ ರಾಮಕೃಷ್ಣ. ಮುಂದಕ್ಕೆ ನಡೀತಾ ಇರಿ ಮುಂದಕ್ಕೆ ನಡೀರಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಈ ಜಾಗದಲ್ಲಂತೂ ಕ್ಯೂ ಈಗಲೇ ನಿಲ್ಲಲ್ಲ. ಐ ಥಿಂಕ್ ತುಂಬ ಕಷ್ಟ ಇದೆ. ಅಯ್ಯೋ ಆಗ್ಬಾರ್ದು ಅಂದರೆ ಎಕ್ಸಿಟ್ ಫ್ಯಾನ್ ಹಾಕ್ಸ್ಬಿಟ್ಟವ್ರು ನೋಡಿ. ಸುತ್ತ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೋದಾಗ ಒಳ್ಳೆ ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ. पूजा करने के लिए ನೋಡಿ ದೇವರು ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಈ ಥರ ದೇವ್ರನ್ನೆಲ್ಲ ಇರ್ತಾರೆ. ಹರಕೆ ಭಗವಾನ್ ಹರಕೆ. ಎಸ್, ಇಲ್ಲಿ ದೇವರಿಗೆ ಹರಕೆ ಮಾಡ್ಕೊಂಡಿರ್ತಾರೆ. ಪುಟ್ಟ ಕೃಷ್ಣನ್ ಥರ ಇರುವಂಥ ಒಂದು ಮುದ್ದಾದ ಮಗು ಬರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹರಕೆ ಮಾಡ್ಕೊತಾರೆ ನೋಡಿ. ಇಲ್ಲಿ ಯಾರು ಬಗ್ಗೆ ಯಾರು ಬರೋಕ್ಕಿಲ್ಲ. ಯಾರಿಗೆ ಹೇಳ್ತಾರೆ ಜೈ ಅಂತ ಹೇಳ್ರಿ ಒಂಚೂರು. ಏನು ಕೂಗ್ತಿದ್ರಿ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಅಯ್ಯೋ ಇಲ್ಲಿ ಎಲ್ಲ ಹಿಂದೆ ಮುಂದೆ ತಳ್ಳಾಡ್ತಿದ್ದಾರೆ, ಒದ್ದಾಡ್ತಿದ್ದಾರೆ. ಹಿಂಗೆ ಇನ್ನೊಂದು 3-4 ದೇವಸ್ಥಾನ ಆಗ್ಬಿಟ್ರೆ ಜೀವನದಲ್ಲಿ ದೇವಸ್ಥಾನನೇ ಬೇಡ ಅಂತ ಅನ್ಸ್ಬಿಡುತ್ತೆ. ಹಂಗಾಗ್ಬಿಡುತ್ತೆ. ಇದೇ
పెట్టదు తిరుపతి ಇನ್ನೂ ನಾವು ಬೆಟರ್ ಆಪ್ಷನ್ ನೋಡಬಾರ್ದು. ಸಾಕಾಗೋಯ್ತು ನನಗಂತೂ. ಗೋಪಿಕೇಶ್ವರ ಜೊತೆ ಹಾಂ ಇಲ್ಲಿ ನಾಟ್ಯ ಆಡ್ತಾ ಇದ್ರು. ಭಜನೆ ನಾಟ್ಯ ಅಲ್ಲ, ಹಾಗಾಗಿ ಇದು ಬೃಂದಾವನ. ಅವ್ರ ಅರಮನೆಯಿಂದ ಇದು ಅಲ್ಲ, ಇಲ್ಲಿ ನಾಟ್ಯ ಆಡ್ತಾ ಇದ್ರು. ನಾಟ್ಯ ಸರಸ ನಾಟ್ಯ ಆಡ್ತಾ ಇದ್ರು. ನಾಟ್ಯ ಸರಸ ನಾಟ್ಯ ಆಡ್ತಾ ಇದ್ರು. ಬಂದಂಗೆ ಕೃಷ್ಣ ಅವರು ಫ್ರೀ ಇದ್ದಾಗ ಈ ಥರ ಜಾಗಗಳಿಗೆ ಬಂದು ನೃತ್ಯ ಆಡ್ತಿದ್ರು, ಸಂಗೀತ. ಇಲ್ಲಿ ತುಳಸಿ ಇರೋದ್ರಿಂದ ಇಲ್ಲಿ ತುಳಸಾದೇವಿ ಅಂತ ಇದ್ರಲ್ಲ, ಹಾಗೆ ಅವ್ರ ಜೊತೆ ಬಂದು ಗೋಪಿಕೆಯರ ಜೊತೆ ಬಂದ್ಬಿಟ್ಟು ನೃತ್ಯ ಆಡ್ತಾ ಇದ್ರು ಈ ಜಾಗ. ಅದಕ್ಕೋಸ್ಕರ ಈ ಜಾಗ ತುಂಬ ಫೇಮಸ್ ಆಗಿರೋದು. ನನಗಂತೂ ಯಾವ ದೇವಸ್ಥಾನ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಕನ್ಫ್ಯೂಸ್ ಆಗ್ತೈತೆ. ಅಲ್ಲಿ ರಾಧಾಕೃಷ್ಣಂದು ಅಂತಾರೆ, ಇಲ್ಲಿ ಇನ್ಯಾವುದಿದೆ ಬನ್ನಿ ತಿಳ್ಕೊಳ್ಳೋಣ. इसके नाम से अरदास लगेगी, उसी को मिलेगा ये दिया हुआ है ना। ಇದು ರಾಧಾಕೃಷ್ಣ ದೇವಸ್ಥಾನ. ಜೈ. ಅಲ್ಲೂ ಒಂದು ದೇವಸ್ಥಾನ. ಹಿಂಗಾಸಿ ಹೆಂಗೆ ಬಂದರೆ ಅಲ್ಲೂ ಒಂದು ದೇವಸ್ಥಾನ. सेवा करिए, वेद करिए, दान करिए, माताड़ी सेवा करे, वेद करे, दान करे, चंदा ಗ್ಯಾಪಲ್ಲಿ ಮಾಡ್ಕೊಂಬಂದ್ಬಿಟ್ಟೆ. ಈ ಫೋಟೋಗಳು ಸ್ಮಾರಕವಾಗಿ ನೆನಪಿರಲಿ ಅಂತ ಅಂದ್ಬಿಟ್ಟು ಮಾಡಿರೋದು. ಯಾವಾಗ 477ನೇ ಇದರಲ್ಲಿ ಶಿವ ಕೃಷ್ಣ ಪರಮಾತ್ಮದಾಗೆ ಆ ಕಡೆಯಿಂದ ಎಂಟ್ರಿ ಹೋದವರು ಸುತ್ತಾಡ್ಕೊಂಡು ಈ ಕಡೆ ಎಂಟ್ರಿಗೆ ಬಂದ್ವಿ. ಗೈಸ್, ಇಲ್ಲಿಗೆ ಈ ಬ್ಲಾಗ್ ಮುಕ್ತಾಯ ಆಗುತ್ತೆ. ನೋಡೋಣ, ಆದರೆ ನೆಕ್ಸ್ಟ್ ಯಾವ್ದಾದ್ರು ಪ್ಲೇಸಸ್ ಇದ್ದರೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲೇ ಅಪ್ಲೋಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.